ಕಣ್ಣನ ಜೊತೆ ಇರೋ, ಕಣ್ಣಂಗೆ ಮೋಸ ಮಾಡಬೇಡ ಅಂತ ಹೇಳಿದನ್ನು ಕೇಳಿಸ್ಕೊಂಡಾಗ್ಲೆಲ್ಲ ನಂಗೆ ತುಂಬ ಸಂಕಟ ಆಗುತ್ತೆ. ಅಕಸ್ಮಾತ್ ಅವಳಿಗೆ ನಿಜ ಗೊತ್ತಾದಾಗ ಅವಳು ಹೇಗೆ ರಿಯಾಕ್ಟ್ ಮಾಡ್ಬೋದು, ಹೇಗೆ ವಿಷಯನ ತಗೋಬೋದು ಅಂತ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಕ್ಕ, ಈ ಸತ್ಯ ಒಂಥರ ಬೂದಿ ಮುಚ್ಚಿರೋ ಕೆಂಡ ಇದ್ದಾಗೆ. ಒಂದಲ್ಲ ಒಂದಿನ ಜೋರ ಗಾಳಿ ಬೀಸಿದಾಗ ಕೆಂಡ ಕಾಣಲೇಬೇಕು, ಬಿಸಿ ಮುಟ್ಲೇಬೇಕು. ಆದ್ರೆ ಒಂದಂತೂ ಸತ್ಯ ಕಣೆ ಅಕ್ಕ, ಪೂರ್ತಿ ವಿಷಯ ಅಜ್ಜಿ ಗೊತ್ತಾದ್ಮೇಲೆ ಅವಳು ಇದನ್ನ ಖುಷಿಯಾಗಿ ಒಪ್ಕೊಳ್ತಾಳೆ. ಖುಷಿಯಾಗಿ ಒಪ್ಕೋತಾಳೆ. ಕಷ್ಟನ ಮಾತಲ್ಲಿ ಕರಗ್ಸಕ್ಕಾಗಲ್ಲ ನಿಧಿ. ಈ ಕ್ಷಣಕ್ಕೆ ಕಣ್ಣೀರು ಒರೆಸೋದಕ್ಕೆ ನೀನು ಸಮಾಧಾನದ ಮಾತುಗಳು ಹೇಳ್ಬೋದು. ಆದ್ರೆ ಕಣ್ಣನ ವಿಷಯದಲ್ಲಿ ಶಾಂತಿ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ನಾನು ಕಣ್ಣನ ಜೊತೆನೆ ಬದುಕಬೇಕು, ಕಣ್ಣಂಗೆ ಯಾವತ್ತೂ ಮೋಸ ಮಾಡಬಾರ್ದು ಅಂತ 3 ಹೊತ್ತು ಕನವರಿಸ್ತಾ ಇರ್ತಾಳೆ. ಇನ್ನ ನಮ್ಮಿಬ್ರದ್ದು ಮದುವೆನೇ ಆಗಿಲ್ಲ. ನಾನು ತೇಜಸ್ ಜೊತೆ ಹೋಗಿ ಬದುಕ್ತೀನಿ ಅನ್ನೋ ವಿಷಯ ಗೊತ್ತಾದ್ರೆ ಏನಾಗ್ಬೋದು? ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ನನಗೆ ದಿಕ್ಕೆ ತೋಚ್ತಿಲ್ಲ. ಅಕ್ಕ, ಸತ್ಯ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಅಸಾಧ್ಯ ಅಲ್ಲ. ತೇಜಸ್ ಬಾವ ಓಡೋಕಿದ್ದಾರೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಸತ್ಯ ಏನಂತ ಇವಾಗ ಗೊತ್ತಾಗಿದೆ ಅಲ್ವಾ? ಇದನ್ನೇ ನಾವು ಅಜ್ಜಿಗೆ ಅರ್ಥ ಮಾಡ್ಸೋಣ. ನೀವಿಬ್ರು ಒಟ್ಟಿಗೆ ಇರ್ಬೇಕಾಗಿರೋದು ನಿಮ್ಮ ಪ್ರೀತಿಗೆ, ಖುಷಿಗೆ, ಸಮಾಜಕ್ಕೆ, ಗೌರವಕ್ಕೆನದೆಲ್ಲ ಆಗಿನ ಮಾತಾಗಿತ್ತು. ಆದ್ರೀಗ ನೀವಿಬ್ರು ಒಟ್ಟಿಗೆ ಇರ್ಬೇಕಾಗಿರೋದು ನಿನ್ನ ಹೊಟ್ಟೆಲ್ ಬೆಳಿತಿರೋ ಈ ಪುಟ್ಟ ಜೀವಕ್ಕೋಸ್ಕರ. ಪಾಪುಗೆ ಅಪ್ಪ, ಅಮ್ಮ, ಅಜ್ಜಿ, ಈ ಚಿಕ್ಕಿ ಚಿಕ್ಕ ಕುಟುಂಬದವ್ರು ಎಲ್ರೂ ಮುಖ್ಯ ಅಲ್ವಾ? ಅಜ್ಜಿ ಒಂದ್ಸಲ ಕಿರ್ಚಾಡ್ಬೋದು ಕಣೆ ಅಕ್ಕ, ಆದ್ರೆ ಮಗು ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ತಾಳೆ. ಆದ್ರೆ ಶಾಂತಿ ನನ್ನ ಮತ್ತೆ ತೇಜಸ್ ವಿಷಯದಲ್ಲಿ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದಾಳೆ ಅಂತ ನಿನಗೆ ಗೊತ್ತಲ್ವಾ? ಅವಳ ಸಿಟ್ಟಿಗಿನ್ನ ಅವಳ ಮನ್ಸೇ ದೊಡ್ಡದು ಅಕ್ಕ. ಆ ಮನ್ಸಲ್ಲಿ ನಿನ್ಗೊಂದು ದೊಡ್ಡ ಜಾಗನೇ ಇಟ್ಟಿದ್ದಾಳೆ ಅಂದ್ಮೇಲೆ ನಿನ್ನ ಅರ್ಥ ಮಾಡ್ಕೊಳ್ದೆ ಇರ್ತಾಳ ಹೇಳು? ಅಕ್ಕ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಮನೆಗೆ ಹೋಗೆ, ನಾನು ಇಲ್ಲೇ ಇರ್ತೀನಿ. ನನ್ನ ಜೊತೆ ಕರ್ಣ ಸರು ಇರ್ತಾರೆ. ನಿನ್ನ ಮನೆಗೆ ಹೋಗಿ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡು. ಇಷ್ಟೆಲ್ಲ ಆದ್ಮೇಲೆ ಹೇಗೆ ನಿದ್ದೆ ಬರುತ್ತೆ? ಅದನ್ನ ಮಲ್ಕೊಂಡ್ಮೇಲೆ ಯೋಚನೆ ಮಾಡಬೇಕು. ಹಂಗೂ ನಿದ್ದೆ ಬಂದಿಲ್ಲ ಅನ್ಕೋ, ಪಟ ಅಂತ ಕಣ್ಣಾಡ್ಸು, ತಾನಾಗ್ ತಾನೇ ನಿದ್ದೆ ಬಂದ್ಬಿಡುತ್ತೆ. ನಿನಗೆ ಹೇಳ್ತಿರೋದು ಕಣೆ ಅಕ್ಕ, ಹೋಗು ಅಂದ. ಏನಾದರೂ ಇದ್ರೆ ಕಾಲ್ ಮಾಡ್ಬೇಕಾಯ್ತಾ? ಎಷ್ಟೇ ಚಿಕ್ಕ ವಿಷಯ ಇದ್ರೂ ನಿನಗೆ ಫಸ್ಟ್ ಕಾಲ್ ಮಾಡೋದು, ಓಕೆನಾ?